ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ದ್ವಿತೀಯ PUCಯ ಭಾರತದ ಇತಿಹಾಸದ ಪ್ರಾಚೀನ ಯುಗದಲ್ಲಿ ಬರತಕ್ಕಂಥ ಮೌರ್ಯ ಸಾಮ್ರಾಜ್ಯದ ಕುರಿತು 1 ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ನೆನಪಿರಲಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಮೌರ್ಯ ವಂಶದ ಸ್ಥಾಪಕ ಯಾರಂದರೆ ಚಂದ್ರಗುಪ್ತ ಮೌರ್ಯ. ನೆನಪಿರಲಿ, ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕ. ನಂತರದ ಪ್ರಶ್ನೆ, ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ. ನೋಡಿ, ನಂತರದ ಪ್ರಶ್ನೆ, ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಅಂತದ. ಮೌರ್ಯ ರಾಜಧಾನಿ ಪಾಟ್ಲಿಪುತ್ರ. ಯಾವುದ್ರಿ? ಪಾಟ್ಲಿಪುತ್ರ. ಈ ಪಾಟ್ಲಿಪುತ್ರ ಹಿಂದಿನ ಬಿಹಾರ್ ರಾಜ್ಯದ ಪಾಟ್ನಾವೇ ಹಿಂದಿನ ಪಾಟ್ಲಿಪುತ್ರ ಆಗಿತ್ತು. ನಂತರದ ಪ್ರಶ್ನೆ ನೋಡ್ರಿ, ಮೌರ್ಯರ ರಾಜ ಲಾಂಛನ ಯಾವುದು? ನೋಡಿ, ಮೌರ್ಯ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಂದರೆ ಧರ್ಮಚಕ್ರ. ಯಾವುದ್ರಿ? ಧರ್ಮಚಕ್ರ. ಧರ್ಮಚಕ್ರ ಅಂತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ರಾಜ ಲಾಂಛನವಾಗಿದೆ. ಇದು ಬೌದ್ಧ ಧರ್ಮದ ಒಂದು ಚಿಹ್ನೆ ಆಗಿದ್ದರೂ ಕೂಡ ಮೌರ್ಯ ಸಾಮ್ರಾಜ್ಯದ ಲಾಂಛನ ಧರ್ಮಚಕ್ರ ಆಗಿದೆ. ನೆನಪಿರಲಿ, ಮೌರ್ಯ ರಾಜರ ಲಾಂಛನ ಯಾವುದಂದರೆ ಯಾವುದ್ರಿ? ಧರ್ಮಚಕ್ರ. ಮೌರ್ಯ ರಾಜ್ಯದ ಯಾವುದ್ರಿ? ಲಾಂಛನ ಧರ್ಮಚಕ್ರ ಆಗ್ಯದ. ಇನ್ನು ನಂತರದು ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು? ಮುದ್ರಾ ರಾಕ್ಷಸವನ್ನು ಬರೆದವರು ಯಾರಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಕುರಿತಿರತಕ್ಕಂಥ ಈ ಮುದ್ರಾ ರಾಕ್ಷಸವನ್ನು ಬರೆದವರು ಯಾರಪ್ಪ ಅಂದರೆ ವಿಶಾಖದತ್ತ ಅಂತಕ್ಕಂಥ ವ್ಯಕ್ತಿ ಈ ಒಂದು ಗ್ರಂಥವನ್ನು ಬರಿತಾನೆ. ಇನ್ನು ನಂತರದ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಅರ್ಥಶಾಸ್ತ್ರವನ್ನು ಬರೆದವರು ಯಾರಪ್ಪ ಅಂದರೆ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಈ ಅರ್ಥಶಾಸ್ತ್ರವನ್ನು ಬರಿತಾನೆ. ಅದು ಸಂಸ್ಕೃತ ಭಾಷೆಯಲ್ಲಿದೆ ಅಂತಕ್ಕಂಥ ನೋಡ್ತೀವಿ. ನೆನಪಿರಲಿ, ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ಬರೆದ ವ್ಯಕ್ತಿ ಯಾರಂದರೆ ಕೌಟಿಲ್ಯ. ಚಾಣಕ್ಯ ಅಂತ ಕೂಡ ಆತನ್ನು ಕರೀತಾರೆ. ಈತ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಪ್ರಾಚೀನ ಭಾರತದ ಹೆಸರಾಂತ ಒಬ್ಬ ರಾಜನೀತಿ ನಿಪುಣ ಆಗಿದ್ದ. ಚಂದ್ರಗುಪ್ತ ಮೌರ್ಯನ ಗುರು ಕೂಡ ಈತ ಆಗಿದ್ದ. ಈತ ಬರತಕ್ಕಂಥ ಗ್ರಂಥ ಯಾವುದ್ರಿ? ಅರ್ಥಶಾಸ್ತ್ರ. ನಂತರದ ಪ್ರಶ್ನೆ, ಇಂಡಿಕವನ್ನು ಯಾರು ಬರೆದರು? ಇಂಡಿಕವನ್ನು ಬರೆತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಯಾರೇ? ಮೆಗಸ್ತನೀಸ್ ಅಂತಕ್ಕಂಥ ವ್ಯಕ್ತಿ ಈ ಇಂಡಿಕವನ್ನು ಬರೀತಾನೆ. ಯಾರು ಬರ್ತಾರೆ? ಮೆಗಸ್ತನೀಸ್ ಅಂತಕ್ಕಂಥ ವ್ಯಕ್ತಿ ಇಂಡಿಕವನ್ನು ಬರಿತಾನೆ. ಈ ಇಂಡಿಕ ಬರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಮೆಗಸ್ತನೀಸ್. ಈತ ಗ್ರೀಕ್ ದೇಶದ ರಾಯಭಾರಿ ಆಗಿ ಭಾರತಕ್ಕೆ ಬರ್ತಾನೆ. ಯಾವ ದೇಶ ರಾಯಭಾರಿ? ಗ್ರೀಕ್ ದೇಶದ ರಾಯಭಾರಿ ಇರ್ತಾನೆ ರೀ. ಇನ್ನು ನಂತರದ ಪ್ರಶ್ನೆ, ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಕಟ್ಟಲು ನೆರವಾದವರು ಯಾರು? ನೆನಪಿರಲಿ, ಒನ್ಸ್ ಅಗೇನ್, ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಕಟ್ಟಲು ನೆರವಾದ ವ್ಯಕ್ತಿ ಯಾರಪ್ಪ ಅಂದರೆ ಕೌಟಿಲ್ಯ. ನೋಡ್ರಿ, ಯಾರ್ರಿ? ಕೌಟಿಲ್ಯ. ಕೌಟಿಲ್ಯ ಈ ಚಂದ್ರಗುಪ್ತನಿಗೆ ಸಾಮ್ರಾಜ್ಯ ಕಟ್ಟಲು ನೆನಪು ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಯಾರ್ರಿ? ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಸಾಮ್ರಾಜ್ಯವನ್ನು ಕಟ್ಟಲು ನೆರವಾಗ್ತಾನೆ. ಯಾರ್ರಿ? ಚಂದ್ರಗುಪ್ತ ಮೌರ್ಯನಿಗೆ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಯಾರು? ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟಿರ್ತಕ್ಕಂಥ ನಂದರ ದೊರೆ ಯಾರಂದರೆ ಧನನಂದ ಅಂತಕ್ಕಂಥ ವ್ಯಕ್ತಿ ನೋಡ್ತೀವಿ. ಯಾರು? ಧನನಂದ. ಈ ಧನನಂದನನ್ನು ಯಾರು ಸೋಲಿಸ್ತಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ. ಅದು ಯಾರ ಸಹಾಯದಿಂದ ಅಂದರೆ ಕೌಟಿಲ್ಯನ ಸಹಾಯದಿಂದ ಆತನನ್ನು ಸೋಲಿಸ್ತಾನೆ ಅಂತ ನಾವಿಲ್ಲಿ ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು? ನೋಡಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಒಬ್ಬ ಗ್ರೀಕ್ ದೇಶದ ರಾಯಭಾರಿ. ಆತನನ್ನು ಯಾರು ಕಳಿಸ್ತಾರಪ್ಪ ಅಂದರೆ ಆ ಗ್ರೀಕ್ ದೇಶದ ದೊರೆ ಆಗಿರ್ತಕ್ಕಂಥ ಶೆಲ್ಯೂಕಸ್ ಅಂತಕ್ಕಂಥ ವ್ಯಕ್ತಿ ಆತನನ್ನು ಕಳಿಸ್ತಾನೆ. ನೆನಪಿರಲಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ನನ್ನು ರಾಯಭಾರಿಯಾಗಿ ಯಾರು ಕಳಿಸಿದರು ಅಂದರೆ ಶೆಲ್ಯೂಕಸ್ ಅಂತಕ್ಕಂಥ ವ್ಯಕ್ತಿ. ಇನ್ನು ನಂತರದ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕರ ದೊರೆ ಯಾರು? ನೋಡಿ,
ನಂತರದ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕರ ದೊರೆ ಯಾರಪ್ಪ ಅಂದರೆ ಶಲ್ಯುಕಸ್ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಯಾರ್ರಿ? ಶಲ್ಯುಕಸ್ ಅಂತಕ್ಕಂಥ ವ್ಯಕ್ತಿ ಇವರನ್ನು ಸೋಲಿಸ್ತಾರೆ. ಯಾರನ್ನು ಸೋಲಿಸ್ತಾರೆ? ಚಂದ್ರಗುಪ್ತ ಮೌರ್ಯ ಆ ಸೆಲ್ಯೂಕಸ್ನನ್ನು ಸೋಲಿಸ್ತಾನೆ. ನಂತರದ ಪ್ರಶ್ನೆ, ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯರ ದೊರೆ ಯಾರು? ನೋಡಿ, ನಂತರ ಪ್ರಶ್ನೆ, ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯರ ದೊರೆ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ. ನೋಡಿ, ಚಂದ್ರಗುಪ್ತ ಮೌರ್ಯ ಭದ್ರಭಾವಿನ ಒಂದು ಸಹಚಾರದಿಂದಾಗಲಿ ಭದ್ರಭಾವಿನ ಒಂದು ಮಾರ್ಗದರ್ಶನದಲ್ಲಿ ಜೈನ ಧರ್ಮವನ್ನು ಈತ ಅನುಸರಿಸ್ತಾನೆ. ನೆನಪಿರಲಿ, ಯಾರ್ರಿ? ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನು ಅನುಸರಿಸ್ತಾನೆ ರೀ? ಜೈನ ಧರ್ಮವನ್ನು ಅನುಸರಿಸ್ತಂತ ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ನೋಡಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳು ಎಲ್ಲಿ ಕಳೆದನಂದರೆ ಅದು ಶ್ರವಣಬೆಳಗೊಳ. ಎಲ್ರಿ? ಶ್ರವಣಬೆಳಗೊಳ ಅಂದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳ ಇದೆ ಅಂತ ನೋಡ್ತೀವಿ. ಈ ಒಂದು ಶ್ರವಣಬೆಳಗೊಳದಲ್ಲಿ ಗುಮ್ಮಟೇಶ್ವರ ವಿಗ್ರಹ ನೋಡ್ತೀವಿ. ಈ ಗುಮ್ಮಟೇಶ್ವರ ವಿಗ್ರಹವನ್ನು ಗಂಗರ ದೊರೆಯಾಗಿರ್ತಕ್ಕಂಥ ರಾಚಮಲ್ಲನ ಪ್ರಧಾನಮಂತ್ರಿ ಚಾವುಂಡರಾಯ ಅದನ್ನು ನಿರ್ಮಿಸ್ತಾನೆ. ಈ ಒಂದು ಗುಮ್ಮಟೇಶ್ವರ ವಿಗ್ರಹ 58 ಅಡಿ ಎತ್ತರವೂ ಕೂಡ ಇದೆ. ಇನ್ನು ನಂತರದ ಪ್ರಶ್ನೆ, ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಅಶೋಕ ಅಂತಕ್ಕಂಥ ವ್ಯಕ್ತಿ ಮೌರ್ಯರ ಅತ್ಯಂತ ಶ್ರೇಷ್ಠ ದೊರೆ. ನೆನಪಿರಲಿ, ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು ಅಂದರೆ ಅಶೋಕ ಅಂತ ವ್ಯಕ್ತಿ ನೋಡ್ತೀವಿ. ಇಲ್ಲಿ ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆದರೆ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಅಶೋಕ ನೋಡ್ತೀವಿ. ಇನ್ನು ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ಹೇಳುತ್ತದೆ ಅಂದರೆ ನೆನಪಿರಲಿ, ಅಶೋಕನು ಮಾಡಿರ್ತಕ್ಕಂಥ ಏಕೈಕ ಯುದ್ಧ ಕಳಿಂಗ ಯುದ್ಧ. ಅದರ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದಂದರೆ 13ನೇಯ ಶಿಲಾಶಾಸನ. ಯಾವುದ್ರಿ? 13ನೇಯ ಶಿಲಾಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಎಷ್ಟನೇ ಶಿಲಾಶಾಸನ ರೀ? 13ನೇಯ ಶಿಲಾಶಾಸನ. ಇನ್ನು ನಂತರದ ಪ್ರಶ್ನೆ, ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ. ನೋಡಿ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ ಅಂದರೆ ಅಶೋಕ ಅಂತಕ್ಕಂಥ ವ್ಯಕ್ತಿ ನೋಡ್ತೀವಿ. ನೆನಪಿರಲಿ, ಜೈನ ಧರ್ಮವನ್ನು ಸ್ವೀಕರಿಸಿದ ಮೌರ್ಯರ ಅರಸರಂದರೆ ಚಂದ್ರಗುಪ್ತ ಮೌರ್ಯ. ಅದೇ ಥರನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯರ ಸಾಮ್ರಾಟನನ್ನು ಹೆಸರಿಸಿ ಅಂದರೆ ಯಾರೇ? ಅಶೋಕ ಅಂತಕ್ಕಂಥ ವ್ಯಕ್ತಿ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನಂತಕ್ಕಂಥ ನೋಡ್ತೀವಿ. ಉಪಗುಪ್ತನ ಸಹಾಯದಿಂದ ಈ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಇನ್ನು ನಂತರದ ಪ್ರಶ್ನೆ, 3ನೇಯ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು? ನೋಡಿ, ಭಾಳಷ್ಟು ಇಂಪಾರ್ಟೆಂಟ್. ಅಶೋಕನ ಕಾಲದಲ್ಲಿ 3ನೇಯ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ. ಅದು ಎಲ್ಲಿಪ್ಪ ಅಂದರೆ ಮೌರ್ಯರ ರಾಜಧಾನಿಯಾಗಿರ್ತಕ್ಕಂಥ ಪಾಟ್ಲಿಪುತ್ರದಲ್ಲಿ 3ನೇಯ ಬೌದ್ಧ ಸಮ್ಮೇಳನವನ್ನು ಅಶೋಕ ಏರ್ಪಡಿಸ್ತಾನೆ. ಸಾಮಾನ್ಯ ಶಕ 250ರಲ್ಲಿ ಈ ಒಂದು ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸ್ತಾನೆ. ಬೌದ್ಧ ಭಿಕ್ಷುಗಳ ನಡುವೆ ತೆರೆದಿರತಕ್ಕಂಥ ವಿವಾದವನ್ನು ಬಗೆಹರಿಸುವ ಸಲುವಾಗಿ ಅಶೋಕ ಇದನ್ನು ಏರ್ಪಡಿಸ್ತಾನೆ. ಇನ್ನು ನಂತರದ ಪ್ರಶ್ನೆ, ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು? ನೋಡಿ, ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದಂದರೆ ಸಾಂಚಿ ಸ್ತೂಪ ಅಂತಕ್ಕಂಥ ನೋಡ್ತೀವಿ. ಇದು ಮಧ್ಯಪ್ರದೇಶದಲ್ಲಿದೆ. ಸಾಂಚಿ ಸ್ತೂಪ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಹಾಗೂ ಏಕೈಕ ಉಳಿದಿರುವ ಸ್ತೂಪ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ನಂತರದ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನ ಯಾವುದು? ನೋಡಿ, ನಂತರದ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನ ಯಾವುದಂದರೆ ಸಾರನಾಥ ಸ್ತಂಭದ ಶಿರೋಭಾಗ. ನೋಡಿ, ಭಾರತದ ರಾಷ್ಟ್ರ ಲಾಂಛನ ಯಾವುದಂದರೆ ಸಾರನಾಥ ಸ್ತಂಭದ ಶಿರೋಭಾಗ. ನೋಡಿ, ಸಾರನಾಥ ಸ್ತಂಭದ ಶಿರೋಭಾಗ ಭಾರತದ ರಾಷ್ಟ್ರ ಲಾಂಛನ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಸಾರನಾಥ ಸ್ತಂಭದ ಶಿರೋಭಾಗ. ನಿಮಗೇನಾದ್ರು ಪ್ರಶ್ನೆ ಕೇಳಿದ್ರೆ ಅಂದರೆ ಭಾರತ ರಾಷ್ಟ್ರ ಲಾಂಛನ ಯಾವುದು ಅಂತ ಪ್ರಶ್ನೆ ಬಂದಿದ್ರೆ ಅದೇನು ಬರೀಬೇಕ್ರಿ? ಸಾರನಾಥ ಸ್ತಂಭದ ಶಿರೋಭಾಗ ಅಂತಕ್ಕಂಥದ್ದು. ಇನ್ನು ನಂತರದ ಪ್ರಶ್ನೆ, ಅದು ಶಾತವಾಹನರ ಬಗ್ಗೆ ಸ್ವಲ್ಪ ನೋಡೋಣ. ಶಾತವಾಹನ ಸಂತತಿಯ ಸ್ಥಾಪಕ ಯಾರು? ನೋಡಿ, ನಂತರ ಪ್ರಶ್ನೆ ಈ ಥರದೇ. ಶಾತವಾಹನ ಸಂತತಿಯ ಸ್ಥಾಪಕ ಯಾರಂದರೆ ಸಿಮುಖ ಅಂತಕ್ಕಂಥ ವ್ಯಕ್ತಿ ಶಾತವಾಹನ ಸಂತತಿಯ ಸ್ಥಾಪಕನಾಗಿದ್ದಾನೆ. ಹೆಂಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ
ಹೆಂಗಿದಾನೋ ಅದೇ ತೆರನಾಗಿ ಶಾತವಾಹನ ಸಂತತಿಯ ಸ್ಥಾಪಕ ಯಾರಂದರೆ ಸಿಮುಖ ಅಂತಕ್ಕಂಥ ವ್ಯಕ್ತಿ ನಾವಿಲ್ಲಿ ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ನೋಡಿ, ನಂತರ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು ಅಂದರೆ ಪ್ರತಿಷ್ಠಾನ್ ಅಥವಾ ಪೈಠಾಣ್. ನೆನಪಿರಲಿ, ಪ್ರತಿಷ್ಠಾನ್ ಅಥವಾ ಪೈಠಾಣ್ ಅಂತಕ್ಕಂಥದ್ದು ಶಾತವಾಹನರ ರಾಜಧಾನಿ ಆಗಿತ್ತು. ಯಾವುದಾಗಿತ್ತು ರೀ? ಪ್ರತಿಷ್ಠಾನ್. ಯಾರ ರಾಜಧಾನಿ? ಶಾತವಾಹನರ ರಾಜಧಾನಿ ಆಗಿತ್ತು. ಇನ್ನು ನಂತರದ ಪ್ರಶ್ನೆ, ಗಾಥಾ ಸಪ್ತಸತಿಯನ್ನು ಬರೆದವರು ಯಾರು? ಗಾಥಾ ಸಪ್ತಸತಿ ಅಂತಕ್ಕಂಥ ಗ್ರಂಥವನ್ನು ಬರೆದವರು ಯಾರಪ್ಪ ಅಂದರೆ ಹಾಲ ಅಂತಕ್ಕಂಥ ದೊರೆ ಇದನ್ನು ಬರಿತಾನೆ. ಈತ ಶಾತವಾಹನರ 17ನೇ ಅರಸ. ಯಾರ್ರಿ? ಹಾಲ. ನೆನಪಿರಲಿ, ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ಹಾಲ ಅಂತಕ್ಕಂಥ ಕವಿ ಅರಸ ಇದನ್ನು ಬರಿತಾನೆ. ಇನ್ನು ನಂತರದ ಪ್ರಶ್ನೆ ಯಾವುದಂದರೆ ಅದು ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದು ಅಂತದ. ನೆನಪಿರಲಿ, ಭಾಳಷ್ಟು ಇಂಪಾರ್ಟೆಂಟ್ ಅದ. ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದಂದರೆ ಅದು ನಾಸಿಕ ಗೋವಾ ಶಾಸನ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಾಸಿಕ ಗೋವಾ ಶಾಸನ ಗೌತಮಿ ಬಾಲಶ್ರೀ ಹೊರಡಿಸ್ತಾಳೆ. ಈ ಶಾಸನ ಯಾರ ಬಗ್ಗೆ ತಿಳಿಸ್ಕೊಡ್ತಪ್ಪ ಅಂದರೆ ಶಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ನಾವು ಈ ಒಂದು ಶಾಸನದ ಮೂಲಕ ತಿಳ್ಕೊತೀವಿ. ಯಾವ ಶಾಸನ ಮೂಲಕ ರೀ? ನಾಸಿಕ್ ಗೋವಾ ಶಾಸನ. ನೆನಪಿರಲಿ, ನಾಸಿಕ್ ಗೋವಾ ಶಾಸನ ಯಾರ ಬಗ್ಗೆ ತಿಳಿಸ್ತಪ್ಪ ಅಂದರೆ ಅದು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ ಇದು ತಿಳಿಸುತ್ತೆ. ಇದನ್ನು ರಚಿಸಿದ ಕೀರ್ತಿ ಯಾರು ಸಲ್ಲತ್ತಂದರೆ ಆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿಯಾಗಿರ್ತಕ್ಕಂಥ ಗೌತಮಿ ಬಾಲಶ್ರೀ ಇದನ್ನು ಹೊರಡಿಸ್ತಾಳೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದು ಮೌರ್ಯರ ಮೇಲೆ 1 ಅಂಕಗಳ ಪ್ರಶ್ನೆ ಆಯಿತು. ಮುಂದಿನ ಅವಧಿಯಲ್ಲಿ ಮತ್ತಷ್ಟು ಅಧ್ಯಾಯಗಳ ಮೇಲೆ ಪ್ರಶ್ನೆಗಳನ್ನು ನೋಡೋಣ.